ಸಾಧಾರಣವಾಗಿ ನಮ್ಮ ಸೇವೆಯಲ್ಲಿ ಇರುವಂತಹ ಅದೆಷ್ಟೋ ಜೀವವಿಲ್ಲದೆ ಇರುವಂತಹ ವಸ್ತುಗಳಿಗೆ ಅಕಸ್ಮಾತ್ ಅವರವರ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ಪ್ರಜಾಪ್ರಭುತ್ವ ಸಮಾಜ ಏನಾದರೂ ಅವಕಾಶ ಮಾಡಿಕೊಡ್ತು ಅಂತಾದರೆ ಇವರೆಲ್ಲ ಏನು ಹೇಳಬಹುದು? ಈ ಥರದ ಒಂದು ಆಲೋಚನೆ ಬಹಳಷ್ಟು ಜಾಗಗಳಲ್ಲಿ ಕಂಡುಬರುತ್ತೆ. ನಾವಿದೀಗ ಸುಮ್ಮನೆ ಹಾಗೆ ಒಂದು ಪಾರ್ಕ್ಗೆ ಹೋಗ್ಬಿಟ್ಟು ಬರೋಣ. ಅಲ್ಲಿ ಯಾವ್ಯಾವೆಲ್ಲ ವಸ್ತುಗಳು ಏನೇನೆಲ್ಲ ಮಾತಾಡ್ಕೊತಾ ಇದ್ದಾವೆ ಅಂತ ನೋಡ್ಕೊಂಡು ಬರೋಣವಾ? ಅದೊಂದು ಭಾನುವಾರದ ಬೆಳಗಿನ ಸಮಯ. ಓಹೋಹೋಹೋ, ಗೇಟ್ ಓಪನ್ನೇ ಇಟ್ಟಿದ್ದಾರೆ. ಆದರೂ ಕೂಡ ಒಂದೇ ಒಂದು ವ್ಯಕ್ತಿನೂ ಇವತ್ತು ಬಂದಿಲ್ವಲ್ಲ. ಮೂರು ಜನ ಇದ್ದೀರಾ, ಬೆಂಚಸ್ಸು ಎಲ್ಲ ಖಾಲಿ ಹೊಡಿತಾ ಇದ್ದೀರಲ್ಲ. ಯಾರೂ ಇಲ್ಲ ಇವತ್ತು ನಿಮ್ಮ ಮೇಲೆ ಕೂತ್ಕೊಂಡು ಧೂಳು ಒರೆಸಿಸ್ಕೊಳ್ಳೋಕ್ಕೆ. ಅಷ್ಟೇ ಬಿಡಿ, ಇವತ್ತು ಯಾರಾದರೂ ಬಂದಂಗೆ. ಇವತ್ತು ಭಾನುವಾರ ಅಲ್ವಾ? ಏಯ್ ಮಾವಿನಕಾಯಿ ಮರ, ಸುಮ್ಮನೆ ಕೂತ್ಕೊ ನೀನು. ನಾನು ನೋಡಿದ್ದೀನಿ. ಏನು ಬಂದವರೆಲ್ಲ ನಿನಗೆ ಕಲ್ಲು ಹೊಡೆದು ಮಾವಿನಕಾಯಿ ತೊಗೊಂಡೋಗ್ತಾರೆ, ಅದೇನು ಬೇಜಾರಿಲ್ಲ. ಏನೋ ನಾವೆಲ್ಲ ಖಾಲಿಯಾಗಿ ನಿಂತುಬಿಟ್ಟಿದ್ದೀವಪ್ಪ ಅನ್ನೋದೇ ನಿನಗೊಂದು ದೊಡ್ಡ ವಿಷಯವಾಗಿ ಕಾಣ್ತಿದೆ. ಭಾನುವಾರ ಅಲ್ವಾ? ಈ ಮನುಷ್ಯರೆಲ್ಲ ಭಾನುವಾರ ಹೇಳೋದೇ ಲೇಟ್ ಅಲ್ವಾ? ಬರ್ತಾರೆ, ಇನ್ನೇನು ಸ್ವಲ್ಪ ಹೊತ್ತು ಬಂದೇ ಬಿಡ್ತಾರೆ. ಬರ್ತಾರೆ, ಕಾಯ್ತಾ ಇರೋ. ಇವಾಗೆಲ್ಲ ಪಾರ್ಕಿಗೆ ಬರೋದು ಕಡಿಮೆನಪ್ಪ. ವೀಕೆಂಡ್ ಬಂತು, ಶನಿವಾರ ಭಾನುವಾರ ಅಂದರೆ ಅದೇನೋ ಸ್ಟೇಕೇಷನ್ನು, ವೆಕೇಷನ್ನು, ವರ್ಕೇಷನ್ನು ಅಂದ್ಕೊಂಡು ಅವ್ರ ಹತ್ರ ಇರೋ ಸಾಮಾನೆಲ್ಲ ತಗೊಂಡು ಅದೆಲ್ಲೆಲ್ಲೋ ಹತ್ತತ್ರ ಜಾಗ ಕೊಟ್ಟೋಗ್ಬಿಡ್ತಾರಂತೆ. ಇದೇ ಊರಿಂದ ಸುತ್ತಮುತ್ತದಲ್ಲಿ ಏನೇನೋ ಜಾಗಗಳಿದೆಯಂತಪ್ಪ, ಅಲ್ಲೇ ಹೋಗಿ ಕೆಲಸ ಮಾಡ್ಕೋಬೋದಂತೆ. ನಮ್ಮ ಥರ ಈ ಮರ ಗಿಡ ಬೆಂಚು ಎಲ್ಲ ಅಲ್ಲೂ ಇರುತ್ತಂತೆ. ಇಲ್ಲಿಂದ ಅಲ್ಲಿ ತನಕ ಹೋಗಿ ಅಲ್ಲಿ ಕೂತ್ಕೊಂಡು ಅದೇ ಕೆಲಸ ಮಾಡಿ ಅಲ್ಲಿಂದ ಇಲ್ಲಿ ತನಕ ವಾಪಸ್ ಬರೋದು ಅದೇನೋ ಖುಷಿ ಮನುಷ್ಯರಿಗೆ. ಹೌದು, ನೀನು ಸರಿಯಾಗಿ ಹೇಳ್ತಿದ್ಯಾ. ಭಾನುವಾರ ಆದರೆ ಈಗ ಬರೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ನೀನು ಹೇಳೋದು ಸರಿನೇ. ಎಲ್ಲರೂ ಅದೆಲ್ಲೆಲ್ಲೋ ಹೊಟ್ಟೋಗ್ತಾರಂತೆ. ಪಾಪ ಆ ಪಾರ್ಕಿಂದ ಹೊರಗಡೆ ಕೂತ್ಕೋತಾನಲ್ಲ, ಅದೇ ಆ ಪುರಿ ಮಾಡೋ ಅಜ್ಜ, ಅವನನ್ನು ನೋಡಿದ್ರೆ ನನಗೆ ಪಾಪ ಅನಿಸುತ್ತೆ. ಅದ್ಯಾಕೆ ಬೆಂಚು, ಅದ್ಯಾಕೆ ನಿನಗೆ ಅವನನ್ನು ನೋಡಿದ್ರೆ ಪಾಪ ಅನಿಸುತ್ತೆ? ಇನ್ನೇನು ಮತ್ತೆ, ಯಾರೋ ಒಂದು 4 ಪ್ರೇಮಿಗಳು ಮಕ್ಕಳನ್ನ ಇಟ್ಕೊಂಬಂದಿರೋ ಅಪ್ಪ ಅಮ್ಮಂದಿರೋ ಒಂಚೂರು ಪುರಿಗಿರಿ ತಗೊಂಡು ಅವ್ನಿಗೊಂಚೂರು ವ್ಯಾಪಾರನಾದರೂ ಆಗಿರೋದು. ನಮ್ದು ಬಿಡು, ಹೋಗಿದ್ದಾರೆ ಬೆಂಚು. ನಾನು ನಿಂತ್ಕೊಂಡಿರಲೇಬೇಕು. ಮರ ನಿನ್ನ ನೆಟ್ಬಿಟ್ಟಿದ್ದಾರೆ ಗಿಡವಾಗಿ, ನೀನು ಬೆಳೆದು ಹೀಗೆ ಇರಲೇಬೇಕು. ನಾವೆಲ್ಲೂ ಹೋಗೋಕ್ಕಾಗಲ್ಲ, ಚಲನೆ ಇಲ್ಲದೆ ಇರೋ ವಸ್ತುಗಳು ನಾವು. ಆದರೆ ಇವರು ಹಾಗಲ್ವಲ್ಲ, ಎಲ್ಲ ಕಡೆ ಹೋಗ್ಬೋದು. 4 ಕಾಸು ಸಂಪಾದನೆ ಮಾಡ್ಕೊತಿದ್ದ ಪಾಪ ಅಜ್ಜ ನೋಡು ಏನು ಪರಿಸ್ಥಿತಿ ಬಂದೋಗಿದೆ. ಬಂತು ನೋಡು, ಈಗ ನಿಮ್ಮ ಮೇಲೆ ಕೂತ್ಕೊಳ್ಳುತ್ತೆ. ಬಂತು ನೋಡು. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ನನ್ನ ರೆಂಬೆ ಇರೋದೇ ಇಂಥ ಹಕ್ಕಿಗಳು ಬಂದು ಕೂತ್ಕೊಳ್ಳಕ್ತಾನೆ. ಕೂತ್ಕೊಳ್ಳಿ ಬಿಡು. ಏನ್ರು ನೀವು ಬೆಳಿಗ್ಗೆನೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಏನು ಸಮಾಚಾರ ಏನು ಬಂತು? ಜನ ಅಂತೂ ಬರಲಿಲ್ಲ. ನೀನಾದರೂ ಒಬ್ಬ ಬಂದಿದ್ಯಲ್ಲ, ಕಾಗೇರಾಯ, ಅದಕ್ಕೆ ಮಾತಾಡ್ತಾ ಇದ್ವಿ ಅಷ್ಟೆ. ಸುಖ ದುಃಖ ಮಾತಾಡ್ಕೊತಾ ಇದ್ದೀರಾ? ಇರ್ಲಿ ಬಿಡಿ, ಪರವಾಗಿಲ್ಲ. ಇವತ್ತು ಯಾರೂ ಇಲ್ಲಿ ಬರೋದಿಲ್ಲ. ಏಯ್ ಕಾಗೆ, ಹರೋಗೋ ಇಲ್ಲಿಂದ. ಇಲ್ಲಿ ಕೂತ್ಕೊಂಡು ಮಾವಿನ ಹಣ್ಣು ತಿನ್ನೋಕ್ಕಾಗತ್ತೆ. ಬಂದಿಲ್ಲಿ ಬೇರೆ ಹೇಳೋದು ನಮಗೆ ಜನ ಬರ್ತಾ ಇರಬೇಕು. ಖಾಲಿ ಹೊಡಿತಾರ ಪಾರ್ಕ್ ನೋಡಿಕೊಂಡು, ನಾವು ಏನು ಮಜಾ ತಗೊಳ್ಳೋದು? ಅಷ್ಟೊತ್ತಿಗೆ ಅಲ್ಲಿಗೆ ಒಂದಷ್ಟು ಜನ ಒಳಗಡೆ ಬರ್ತಾರೆ. ಮೊದಲಿಗೆ ಒಂದು 4 ಅಕ್ಕಪಕ್ಕದ ಮನೆಯ ಹೆಂಗಸರು ಒಟ್ಟಿಗೆ ನಡ್ಕೊಂಡು ಬರೋಕ್ಕೆ ಶುರು ಮಾಡ್ತಾರೆ. ಈ ಬೆಂಚು ಮತ್ತು ಮರದ ಹತ್ರನೇ ಅವರು ನಡೆದು ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರವರ ಕಷ್ಟಗಳನ್ನು ಮಾತಾಡ್ಕೊತಾ ಇರ್ತಾರೆ. ಆಗ ಆ ಬೆಂಚು ಮರಗಳು ಇವರನ್ನು ನೋಡಿಕೊಂಡು ಅಂದ್ಕೊಳ್ಳುತ್ತವೆ, ಅಲ್ಲ ಕಣೋ ಮಾವಿನ ಮರ, ಇವ್ರಗಳ ಕತೆ ನೋಡು. ಇವ್ರ ಮನೆ ಸಮಸ್ಯೆ ಹೇಳ್ಕೊತಿದ್ದಾರೆ, ಅವ್ರ ಮನೆ ಸಮಸ್ಯೆ ಹೇಳ್ಕೊತಿದ್ದಾರೆ. ಎಲ್ಲರಿಗೂ ಮನೇಲಿ ಸಮಸ್ಯೆ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಮಸ್ಯೆಗೆ ಸಿಕ್ಕಾಪಟ್ಟೆ ದೊಡ್ಡ ಉತ್ತರನೇ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ ಕಣೋ, ಅವ್ರ ಮನೆ ಸಮಸ್ಯೆನ ಅವ್ರು ಸರಿ ಮಾಡ್ಕೊಳಕ್ಕಾಗದೆ ಇದ್ರೂ ಬೇರೆಯವ್ರ ಮನೆ ಕತೆಗಳಿಗೆ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾ ಇದ್ದಾರೆ ಅಲ್ವಾ? ಆಗ ಮಾವಿನ ಮರ ಅಂತೂ, ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಹಾಗೆ. ನಮ್ಮ ಮನೆ ಸಮಸ್ಯೆ ಬಂದಾಗ ತುಂಬ ಕಷ್ಟಪಡ್ತೀವಿ. ಅದೇ ಬೇರೆಯವ್ರ ಮನೆದಾದರೆ ತುಂಬ ಸುಲಭ, ಯಾಕಂದರೆ ಅಲ್ಲಿ ಏನು ಹೆಚ್ಚು ಕಡಿಮೆ ಆದರೂ ನಾವಿರಲ್ವಲ್ಲ ಅದನ್ನು ಅನುಭವಿಸೋಕ್ಕೆ. ಅದಕ್ಕೆ ಅಯ್ಯೋ ಅಲ್ಲೋಡು, ಈಗ ಯಾರು ಬರೋಕ್ಕೆ ಶುರು ಮಾಡಿದ್ರು? ಓಹೋ, ಒಂದು 4-5 ಜನ ಗಂಡಸರು ಬಂದರು ಕಣೋ. ಪರವಾಗಿಲ್ಲ, ಒಂದು 8-10 ಜನ ಆದರು.
ವಾ, ಆ ಗಂಡಸ್ರು ನೋಡು ಬರೇ ದುಃಖನೇ ತೊಡ್ಕೊತಿದ್ದಾರೆ. ನಮ್ಮ ಮನೇಲಿ ಈ ಕಷ್ಟ, ನಮ್ಮ ಮನೇಲಿ ಆ ಕಷ್ಟ ಅಂತ. ಅಲ್ಲ, ಈ ಜನರೆಲ್ಲ ಒಟ್ಟಿಗೆ ಸೇರಿದ್ರೆ ಬರೀ ತಮ್ಮ ಕಷ್ಟ ದುಃಖ ಇದನ್ನೇ ಮಾತಾಡ್ಕೋತಾರಾ? ಖಂಡಿತ ಇಲ್ಲ. ಅಲ್ಲಿ ನೋಡು, ಒಂದು ಸ್ವಲ್ಪ ಚಿಕ್ಕ ಹುಡುಗರು ಎಲ್ಲ ಒಳಗಡೆ ಬರ್ತಾ ಇದ್ದಾರೆ. ಎಷ್ಟು ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ. ದೊಡ್ಡವ್ರು ಆಗ್ತಾ ಹಾಗಿದ್ರೆ ಬರೀ ಸಮಸ್ಯೆಗಳೇ ಏನೋ. ನಾವು ಬಿಡು, ದೊಡ್ಡವರು ಆಗಲ್ಲ ಚಿಕ್ಕವರು ಆಗಲ್ಲ, ಖುಷಿಯಾಗಿ ನಮ್ಮ ಪಾಡಿಗೆ ನಾವು ಹಿಂಗೆ ಇಲ್ಲೇ ಇರ್ತೀವಿ. ಏನಂತೀಯ? ನಮ್ಮ ಬದುಕೆ ಸುಂದರ ಅಲ್ವಾ? ಅಯ್ಯೋ, ಅದು ಸರಿ ಬಿಡು, ನಮ್ಮ ಬದುಕೆ ತುಂಬ ಚೆನ್ನಾಗಿರೋವಂಥದ್ದು. ಇವ್ರಿಗೆ ನೋಡು, ದಿನ ಬೆಳಗಾದರೆ ಒಂದಲ್ಲ ಒಂದು ಸಮಸ್ಯೆ. ಅಯ್ಯೋ ಅಲ್ಲಿ ನೋಡು, ಆ 4 ಜನ ಒಂದು ರೌಂಡು ಹಾಕಿಲ್ಲ, ಆವಾಗಲೇ ಕೂತ್ಕೊಂಡು ಪಾರ್ಕ್ನಲ್ಲಿ ತಿನ್ನಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಯ್ಯೋ, ಕತೆ ಮಾತಾಡೋದು ತಿನ್ನೋದು ಇದೇ ಆಗೋಯ್ತು. ಅಲ್ಲ, ಇವ್ರು ಇಲ್ಲಿ ಬರೋದೇ ಒಳ್ಳೆ ನಡೆದಾಡ್ಬಿಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ. ಅಷ್ಟರಲ್ಲೇ ಇವ್ರು ಕೂತ್ಕೊಂಡು ತಿನ್ನಕ್ಕೆ ಶುರು ಮಾಡಿಬಿಟ್ರಲ್ಲ. ಏನು ಕತೆ ಇವ್ರದ್ದು? ಅಲ್ಲ ಬೆಂಚು, ಇವರೆಲ್ಲ ಹಿಂಗೇನಾ? ಅಯ್ಯೋ, ಅದೇನಂತ್ಯ? ಅಲ್ಲಿ ನೋಡು, ಆ ಬಂದಿರೋ ಗಂಡಸರು ಅಷ್ಟೇ ಮಾಡ್ತಾ ಇರೋದು. ಅಲ್ಲಿ ಕೂತ್ಕೊಂಡು ಹರಟೆ ಕಟ್ಟೆ ಮಾಡಿಕೊಂಡು ಕಟ್ಟೆ ಮೇಲೆ ಕಟ್ಟೆ ಪೂಜೆ ಮಾಡ್ಕೊಂಡು ಕೂತ್ಕೊಂಡಿರೋದು. ಇವರೆಲ್ಲ ಅದೇನು ಮಾಡ್ತಾರೋ ಏನೋಪ್ಪ. ಆ ಮಕ್ಕಳನ್ನ ನೋಡು, ಎಷ್ಟು ಚೆನ್ನಾಗಿ ಮಣ್ಣಲ್ಲಿ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿ ಮಜಾ ತಗೋತಿದ್ದಾರೆ. ಆದರೆ ಪಾಪ ಅವ್ರ ಅಮ್ಮಂದ್ರು ಹೋಗೋಗಿ ಹಿಡಿತಿದ್ದಾರೆ. ಬಟ್ಟೆ ಗಲೀಜಾಗಿ ಬಿಡುತ್ತೆ ಕಣೋ, ಎತ್ಬಾರೋ ಅಂತ. ಪಾಪ ಮಕ್ಕಳು ಅಲ್ವಾ? ಅದು ಹೌದು, ಆ ಮಕ್ಕಳದು ಕಷ್ಟನೇ ಅಷ್ಟು. ಏನೇ ಆಗಲಿ, ಪಾರ್ಕ್ನಲ್ಲಿ ಇಷ್ಟೊಂದು ಜನ ಇದ್ರೇ ಒಂಥರ ಖುಷಿ. ಜನ ಬರ್ತಾ ಇರಬೇಕು, ಜನ ಹೋಗ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಏನಾದರೂ ಒಂದು ಖುಷಿಯಾಗಿ ನಗ್ತಾ ಇರೋವಂಥ ಕತೆಗಳನ್ನ ಮಾತಾಡ್ತಾ ಇರಬೇಕು. ಏನಂತ್ಯ? ಅದು ಸರಿ ಕಣೋ ಬೆಂಚು, ನೀನು ಹೇಳೋದು ಸರಿಯಾದ ಮಾತು. ಭಾನುವಾರ ಆಗಲಿ, ಸೋಮವಾರ ಆಗಲಿ, ವಾರದ ಯಾವುದೇ ದಿನ ಆಗಲಿ, ಜನ ತಮ್ಮ ಕೆಲಸದ ನಡುವೆ ಒಂದು ಸ್ವಲ್ಪ ಹೊತ್ತಾದರೂ ಈ ಜಾಗಕ್ಕೆ ಬಂದರೆ ಗಿಡ ಮರ ಎಲ್ಲ ಇರುತ್ತೆ. ನಮ್ಮನ್ನೆಲ್ಲ ನೋಡಿಕೊಂಡು ನಿನ್ನ ಮೇಲೆ ಕೂತ್ಕೊಂಡು ನಿನ್ನ ಧೂಳೆಲ್ಲ ಒರೆಸಿ ಹೋಗೋದು ಏನೋ ಒಂಥರ ಖುಷಿ ವಿಷಯ. ಈ ಜನರಿಗೆಲ್ಲ ನಾವು ಕೂಗಿ ಹೇಳೋಕ್ಕಾಗಿದ್ರೆ ದಿನ ಬನ್ನಿ ನಿಮ್ಮನ್ನು ನೋಡಬೇಕು ಅಂತ ನಮಗೆ ಆಸೆ ಅಂತ ಏನು ಮಾಡೋದು? ಹೇಳೋಕ್ಕಾಗಲ್ವಲ್ಲ. ಇರಲಿ ಬಿಡು ಮಾವಿನ ಮರ, ಹೇಳೋಕ್ಕಾಗುತ್ತೋ ಬಿಡುತ್ತೋ. ನಾವು ಹೀಗೆ ಇವ್ರು ಬರೋದನ್ನು ನೋಡಿಕೊಂಡು ಖುಷಿ ಪಡೋಣ. ನಮ್ಮ ಕೆಲಸ ಅಂತೂ ನಾವು ಮಾಡೋಣ, ಅವರು ಅವ್ರ ಕೆಲಸ ಮಾಡ್ಕೊಂಡು ಹೋಗಲಿ. ಏನಂತೀಯ? ಅಯ್ಯೋ, ನಮ್ಮಿಬ್ಬರ ಮಾತಿನ ನಡುವೆ ಗಾಳಿ ಬಂದರೆ ನನ್ನ ಎಲೆಗಳು ಅಲ್ಲಾಡದೆ ಮರ್ತೋಗ್ಬಿಟ್ಟಿದ್ದಾವೆ. ಮಾತಲ್ಲಿ ಎಷ್ಟು ಮುಳುಗೋಗ್ಬಿಟ್ಟೆ ನಾನು. ಅಯ್ಯೋ, ಆಗತ್ತೆ ಬಿಡು. ನೋಡೋ, ನನ್ನ ಮೇಲೆ ಇದು ಯಾರೋ ಈ ಅಮ್ಮ ಬಂದು ಕೂತ್ಕೊಂಡಿದ್ದಾರೆ. ಯಪ್ಪ, ನನಗೆ ಇವ್ರು ಏನೋ ಒಂದು ಫೋನಲ್ಲಿ ಪಟ ಮಾತಾಡ್ತಾ ಇದ್ದಾರೆ. ಆ ಇಟ್ಟಿಗೆ ಫೋನನ್ನು ಬಿಸಾಕಾದರೂ ಬರಬಾರ್ದ? ಹೋಗ್ಲಿ ಬಿಡು, ನಾವು ನಮ್ಮ ಕೆಲಸ ಮಾಡೋಣ ಅಷ್ಟೇ. ಅದಕ್ಕೆ ಹಿರಿಯೋರು ಹೇಳಿದಾರಲ್ಲ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಏನಂತ್ಯ? ಅದು ಸರಿ.